ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಗಾಯ್ಸ್, ಇವತ್ತು ಪೋಲಿಯೋ ಡ್ರಾಪ್ಸ್ ಡೇ. ಸೊ ಪಾಪುಗೆ ಅವನು ಇವಾಗ ಅಜ್ಜು ಮಾಡೋ ಟೈಮ್, ಬಟ್ ಸ್ಟಿಲ್ ಅವನಿಗೆ ಅಜ್ಜು ಬರ್ತಾ ಇದ್ರು ಮಾಡ್ತಾ ಇಲ್ಲ, ಆಟ ಜೋರಾಗಿ ಹೋಗಿದೆ. ಅದಕ್ಕೆ ಒಂದು ಸ್ವಲ್ಪ ಡ್ರಾಪ್ಸ್ ಹಾಕ್ಕೊಂಬಂದು ಮಲಗಿಸ್ಬಿಟ್ರೆ ಸರಿ ಹೋಗುತ್ತೆ. ಇವತ್ತು ನಮ್ಗೆ ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇತ್ತು, ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಲೇಟಾಗಿ ಹೋಗಿದೆ. ಸೊ ಪೋಸ್ಟ್ಪೋನ್ ಮಾಡ್ಕೊಂಡಿದ್ವಿ ನಾಳೆಗೆ. ಆ್ಯಂಡ್ ನಾಳೆ ಗೊತ್ತಲ್ಲ ನಿಮಗೆ ಸ್ಪೆಷಲ್ ಡೇ ಇದೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಆಗುತ್ತೆ ಅಂತ ನಾವು ಆ ಥರ ಅಂದ್ಕೊಂಡಿದ್ವಿ. ನೋಡೋಣ, ಬರೋಣ ಟಿವಿ. ವೆರಿ ಗುಡ್ ಬೈ. ನಚನೆ ಅಷ್ಟೇ ಥ್ಯಾಂಕ್ ಯು ಹೇಳು. ಪಲ್ಸ್ ಪೋಲಿಯೋ ಹಾಕ್ಸಾಯ್ತು. ಯಾರಾದರೂ ನೀವು ಹಾಕ್ಸಿಲ್ಲ ಅಂತಂದರೆ, 5 ವರ್ಷದ ಮಕ್ಕಳು ಇತ್ತು ಅಂತಂದರೆ, 5 ವರ್ಷದ ಒಳಗಿನ ಮಕ್ಕಳು ಇತ್ತು ಅಂತಂದರೆ ದಯವಿಟ್ಟು ಹೋಗಿ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಅಂಗನವಾಡಿಗಳು ಇರ್ತದೆ, ಇಲ್ಲಾಂದರೆ ಪ್ರೈಮರಿ ಕೇರ್ಸ್ ಇರುತ್ತೆ, ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸಲ್ಲೂ ಹಾಕ್ತಾರೆ. ದಯವಿಟ್ಟು ತಪ್ಪದೆ ಪ್ರತಿ ವರ್ಷವೂ ಹಾಕಿಸ್ಬೇಕು. ಹಾಕಿಸಿ ಆ್ಯಂಡ್ ಮಕ್ಕಳಿಗೆ ಪೋಲಿಯೋಯಿಂದ ಮುಕ್ತರಾಗಿ ಇರೋಣ ಅಂತ ನಾವು ಒಂದು ಗೌರ್ಮೆಂಟ್ ಏನು ಅಭಿಯಾನ ಕೊಡ್ತಾ ಇದ್ದಾರೆ, ನಾವು ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ನಿಮ್ಮದು ಏನು ಮಾಡ್ತಿದ್ಯಾ? ಕೈಮ ಸಾರು ಹೇಳಲೇ ಇಲ್ಲ. ಮುದ್ದು ಏನು ಮಾಡ್ತಿದ್ದ ಗೊತ್ತಾ? ಸ್ಪೆಷಲ್ಲು ಕೈಮ ಸಾರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಎಲ್ಲ ಕೈಮ ಸಾರು ರೆಡಿಯಾಗಿ ಕುದಿತಾ ಇದೆ. ಆ್ಯಂಡ್ ನೋಡೋಣ. ಅದು ಓಪನ್ ಮಾಡೋಕ್ಕಾಗಲ್ಲ. ಇವೆಲ್ಲ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಏನು ಕಾಸ್ಟ್ಯೂಮ್ ಇದು ಪಾತ್ರೆ ತೊಳೆದು ಕಾಸ್ಟ್. ಗೈಸ್, ಅಮೆಝಾನ್ ಪಾರ್ಸಲ್ ಬಿತ್ತಲ್ಲ, ಅದನ್ನು ತೊಗೊಂಡೋದ್ರು. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ರೀಪ್ಲೇಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 1-2-3 ಡೇಸ್ ವೆಯ್ಟ್ ಮಾಡಬೇಕು. ನಾನು ಅದನ್ನು ರಿಟರ್ನ್ ಮಾಡಿದ್ದೆ, ಬಿಕಾಸ್ ಅದು ಸೈಜ್ ಆಗ್ತಿರ್ಲಿಲ್ವಲ್ಲ, ಹಾಗಾಗಿ ರಿಟರ್ನ್ ಮಾಡಿದ್ದೆ. ಎಕ್ಸಾಕ್ಟ್ಲಿ ಈಗ 12 o'clock. ಎಲ್ಲ ಮಲ್ಕೊಂಡಿದ್ರು, ನಾನೇ ಎಬ್ಬಿಸ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ. ಏನ ಕೊನೆ ಮೇಲ್ಗಡೆ ಹನುಮ ಹ್ಯಾಪಿ ಬರ್ಡೇ. ಇಷ್ಟ ಆಯ್ತಾ ಕೇಕು? ಸೂಪರ್ ಆಯ್ತಾ ನೋಡಕ್ಕೆ, ತಿನ್ನಕ್ಕೆ? ತಿಂದ್ಮೇಲೆ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪಾಪುನು ಮಲ್ಕೊಂಡಿದ್ದ. ನಾವೆಲ್ಲ ನಾನು ಅವ್ನಿಗೆ ಬರ್ಡೇ ವಿಶ್ ಮಾಡ್ತಿದ್ದ ತಕ್ಷಣ ಇವನೇ ಎದ್ಬಿಟ್ಟವನೆ. ಎಷ್ಟು ಜೋರಾಗಿ ನಿದ್ದೆ ಮಾಡ್ತಿದ್ದೆ ಗೊತ್ತಾ? ವಿಶ್ ಮಾಡಕ್ಕೆ ಗೆದ್ದಿರ. ನನ್ನ ವಾಯ್ಸ್ ಅಂತೂ ಹೊಟ್ಟೆ ಹೋಗ್ಬಿಟ್ಟೈತೆ ಫುಲ್ಲು. ಓದೋದು ಕೇಕ್ ಬೇಕಾ ಪಾಪಗೆ? ಕೇಕಾ? ನಿನ್ಗೂ ಇಷ್ಟು ದೊಡ್ಡ ಕೇಕು. 2 days ಆದ್ಮೇಲೆ ಪಾಪುದು ಬರ್ತಿದೆ. 2 days ಆದ್ಮೇಲೆ ಪಾಪುದು ಬರ್ತಿದೆ. ಹಿಂಗೆ ಕೇಕ್ ಕಟ್ ಮಾಡಬೇಕು. 12:10 ಆಗೋಯ್ತು ಆಲ್ರೆಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮುತ್ತು, ಹ್ಯಾಪಿ ಬರ್ಡೇ ಟು ಯು. ಬರ್ತಡೇ ಯಾರ್ದು? ತಿನ್ಸ್ಕೊತಾ ಇರೋದು ಯಾರು? ಓ ಹೌದಾ? ಹ್ಯಾಪಿ ಬರ್ಡೇ. ಪಾಪುನ್ ತಿನ್ಸೋಣ ಅಂತ. ಅದ್ಮೇಲೆ ಬರ್ಡೇ ಬಾಯ್, ವೇರ್ ಆರ್ ವಿ ಗೋಯಿಂಗ್? ಟೆಂಪಲ್. ಯಾವ ಟೆಂಪಲ್? ಸರ್ಪ್ರೈಸ್. ಚೆಲುವ ಚೆನ್ನಿಗರಾಯ. ಓನಾತ
ಗೈಸ್ ನಾವೆಲ್ಲ ರೆಡಿಯಾಗಿ ಹೊರಟಿದ್ದೀವಿ, ವೇಟಿಂಗ್ ಫಾರ್ ಕಾರ್ ಬಂದಿದ ತಕ್ಷಣ ಝುಯ್ ಅಂತ ಹತ್ಕೊಂಡು ಝುಯ್ ಅಂತ ಟೆಂಪಲ್ಗೆ ಹೋಗ್ತಾ ಇರೋದೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಆನ್ ದಿ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆಲ್ರೆಡಿ ಟೈಮ್ 10:30 ಆಗ್ತಾ ಬರ್ತಾ ಇದೆ. ನಮ್ದೆಲ್ಲ ಎದ್ದು ರೆಡಿ ಆಗೋ ಅಷ್ಟೊತ್ತಿಗೆ ಅಷ್ಟೊತ್ತಾಯ್ತು. ಎಲ್ಲಿ ತಿನ್ನೋಣ? ಪಂಚವಟಿ ಮತ್ತೆ ಯಾವ ಸೈಡು? ಬಾಯ್ ಬಾಯ್ ಮಾಡು ಎಲ್ಲರಿಗೂ. ಬಾಯ್ ಮಾಡು. ಗಾಯ್ಸ್ ನಮ್ಮ ಬ್ರೇಕ್ಫಾಸ್ಟ್ ಆಯಿತು, ಚೆನ್ನಾಯಿತು. ಇಡ್ಲಿ ವಡೆ ಸಾಂಬಾರು ತಿಂದ್ವಿ. ನಾವು ಯೂಶ್ವಲಿ ಈ ಹೋಟೆಲ್ಗೆ ಬರ್ತೀವಿ ಬಿಕಾಸ್ ನಮ್ಮ ಮನೆ ಹತ್ರನೇ ಇರೋದು. ಹಂಗಾಗಿ ನಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಗೊತ್ತಲ್ವಾ, ಹಾಗಾಗಿ ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲೇ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಚೆನ್ನಾಯಿತು. ಇವಾಗ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು ಇಲ್ಲಿ. ಅಟ್ಮಾಸ್ಫಿಯರು ಇಲ್ಲೆಲ್ಲ ಫೌಂಟೇನ್ ಇದೆ, ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಎಲ್ಲ ಸೂಪರ್ ಆಗಿದೆ. ಹೋಟೆಲ್ಗಳೆಲ್ಲ ಚೆನ್ನಾಗಿದೆ. ಹೋಟೆಲ್ ಚೆನ್ನಾಗಿದೆ, ಫೇಮಸ್ ಹೋಟೆಲೇ. ಆಲ್ಮೋಸ್ಟ್ ಎಲ್ಲರೂ ಮಕ್ಕಳು ಆಟ ಆಡೋಕ್ಕೆ ಮಕ್ಕಳು ಆಟ ಆಡೋಕೆ ಹೋಗ್ತೀವಿ ನೋಡಿ. ಟೇಸ್ಟಿಯಾಗಿರುತ್ತೆ, ಅದು ಮೇನ್ ಅಲ್ವಾ. ಫುಡ್ಡು ಎಲ್ಲ ಚೆನ್ನಾಗಿದ್ದು ಅದು ಫುಡ್ ಟೇಸ್ಟ್ ಇಲ್ಲ ಅಂತಂದರೆ ಚೆನ್ನಾಗಿ ದುಡ್ಡು ಕೊಟ್ಟಿದ್ದೆಲ್ಲ ವೇಸ್ಟ್ ಅಂತ ಅನ್ಸ್ಬಿಡುತ್ತೆ. ಸ್ಥಳಕ್ಕೆ ಹೋಗ್ತಿದ್ದೀವಲ್ಲ, ಏನು ದೇಶ ಮನೆ ದೇವರು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಪ್ರತಿ ವರ್ಷನೂ ಹೋಗ್ತೀರಾ ಅಥವಾ ಈ ವರ್ಷ? ಪ್ರತಿ ವರ್ಷನೂ ಹೋಗ್ತೀವಿ. ಮನೆ ದೇವ್ರು, ಹೆಣ್ಣು ದೇವರು, ಇದು ಕಬ್ಬಾಳಮ್ಮ ಅಂತ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ, ಹೋಗಿ ಬರ್ತೀವಿ. ತುಂಬ ವಿಶೇಷ ಇದೆ, ತುಂಬ ಶಕ್ತಿ ದೇವತೆ, ನಮ್ಗೆ ಆರಾಧ್ಯ ದೇವತೆ. ನೋಡೋದಲ್ಲ ಫ್ರೆಂಡ್ಸ್, ನಾವು ಇವತ್ತು ಕಬ್ಬಾಳಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಕನಕಪುರದಲ್ಲಿದೆಯಲ್ಲ, ಅದು ನಮ್ಮ ಮನೆಯ ಹೆಣ್ಣು ದೇವರು. ನಮ್ಮ ಮನೆ ದೇವರು ಅಂದರೆ ಗಂಡ ದೇವರು ಕಾಲಭೈರವೇಶ್ವರ. ಗೈಸ್ ಕನಕಪುರದಲ್ಲಿರುವಂತಹ ಸಾತ್ನೂರಲ್ಲ ಸಾತ್ನೂರಲ್ಲಿರೋ ಕನಕಪುರದಲ್ಲಿರೋ ಸಾತ್ನೂರಲ್ಲಿರುವಂತಹ ಕಬ್ಬಾಳು ಶ್ರೀ ಕ್ಷೇತ್ರ ಕಬ್ಬಾಳಿಗೆ ಬಂದಿದ್ದೀವಿ. ಇದು ನಮ್ಮ ಮನೆ ದೇವರು. ಹೋಗಿ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಹೋಗ್ಬೇಡ ಬನ್ನಿ. ಸೂಪರ್. ಮಾದಪ್ಪ ಒಳ್ಳೇದಾಗಿ ಕಣಪ್ಪ. ನಿನ್ನೆ ಬಂದಿದ್ರೆ ಇವತ್ತು ನಾಳೆ ಬಂದ್ರೂ ಫುಲ್ ರಶ್ ಇರುತ್ತೆ ಗೈಸ್. ಇವತ್ತು ಸೋಮವಾರ, ಭಾನುವಾರ ಆ್ಯಂಡ್ ಮಂಗಳವಾರ ಫುಲ್ಲು ರಶ್ ಇಲ್ಲಿ, ಯಾಕಂದರೆ ವಾರ. ಆ್ಯಂಡ್ ಇವತ್ತು ಉಣ್ಮೆ ಅಷ್ಟು ರಶ್ ಇಲ್ಲ, ಪುಣ್ಯ. ಯಾಕಂದರೆ ಇಲ್ಲಿ ನಾನು ಬಂದಾಗ ಸುಮಾರು ಯಾವಾಗಲೂ ಕ್ಯೂ ಅಲ್ಲೇ ಹೋಗಬೇಕು. ಹೌದು. ಮುಂಚೆ ಎಲ್ಲ ಇಲ್ಲಿ ಒಳಗೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ನಾವು ಹೋದ ವರ್ಷ ನಾವು ಬಂದಿರಲಿಲ್ಲ ಬಿಕಾಸ್ ಪಾಪು ಕ್ಯಾರಿಂಗ್ ಇದೆ ಅಲ್ವಾ. ಅತ್ತೆ ಬಂದಿದ್ರು, ಅತ್ತೆ ಮಾವ ಇಬ್ಬರು ಬಂದಿದ್ರು. ನಾನು ಮುದ್ದು ಬಂದಿರಲಿಲ್ಲ. ನಾವು ಬಂದು 2 ವರ್ಷನೇ ಆಯ್ತಾ ಅಂತ. ಮೈಸೂರು ಅವ್ರು ಬಂದಾಗ ಆಗಿರ್ಲಿಲ್ವಂತಾರ. ಅತ್ತೆ ಅವ್ರು ಬಂದಾಗ್ಲೂ ಈ ಥರ ಒಳಗೆಲ್ಲ ಆಗಿರ್ಲಿಲ್ವಂತೆ. ಇದೆಲ್ಲ ರೆಡಿಯಾಗಿ ಬೇಗ ಬೇಗ ಮಾಡ್ಯಾರ ಕನ್ಸ್ಟ್ರಕ್ಷನ್. ಮುಂಚೆ ಬರೀ ಒಳಗೆ ಈ ಥರ ಇದು ಇರಲಿಲ್ಲ, ಇದಿರಲೇ ಇರಲಿಲ್ಲ. ಇದು ಮುಂಚೆ ಕಂಡ ಹಾರಿಸ್ತಿದ್ರಾ? ಚೆನ್ನಾಗಿ ಮಾಡ್ಯಾರ. ದರ್ಶನ ಆಯಿತು. ನಾವು ಈಗ ಮೈಸೂರಿಗೆ ವಾಪಸ್ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸೊ ದ್ಯಾಟ್ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಫ್ ಯು ಡಿಡ್ ನಾಟ್ ಸಬ್ಸ್ಕ್ರೈಬ್ ಮೈ ಚಾನಲ್ ಯೆಟ್. ಆ್ಯಂಡ್ ಮಾಡಿದ್ರೆ ಸೊ ದ್ಯಾಟ್ ನಿಮಗೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ. ಬಾಯ್, ಹ್ಯಾವ್ ಅ ಗ್ರೇಟ್ ಡೇ.